ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್? ನಾನು ಸೂಪರ್ ಡೂಪರ್ ಆಗಿ ಮಿಂಚ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಗುರುವಾರ ಬೆಳಗ್ಗೆನೆ ಪೂಜೆ ಆಯಿತು, ಸಖತ್ ಖುಷಿ ಆಯಿತು. ಇಲ್ಲಿ ಫ್ರೆಂಡ್ಸ್, ರಾಯರ್ಗೆ ತುಳಸಿ ಎಲೆ ಜಾಸ್ತಿ ಸಿಕ್ತು. ಇವತ್ತು ತೋಟದೊಳಗಡೆ ಒಂದೆರಡು ತುಳಸಿ ಗಿಡ ಇಟ್ಟಿದ್ದೆ, ಬಿಸಿಲಿಗೆ ಚೆನ್ನಾಗಿ ಬೆಳೆದಿತ್ತು. ಚಿಗ್ರೆಲ್ಲ ಮುರ್ಕೊಂಡು ಕಿತ್ಕೊ ಬಂದೆ, ಸಣ್ಣದಾಗಿ ಹಾರ ಕಟ್ಟದೆ ಆಗ್ದೆ. ಖುಷಿ ಆಯ್ತು ನನಗಂತೂ ಸಿಕ್ಕಾಪಟ್ಟೆ. ಯಾಕಂದ್ರೆ ನಮ್ಮ ರಾಯರ್ಗೆ 1-2 ತುಳಸಿ ಎಲೆ ಚಿಗುರು ಮಾತ್ರ ಇಡಕ್ಕಾಗೋದು ಫ್ರೆಂಡ್ಸ್, ಹಾರ ಹಾಕಕ್ಕಾಗಲ್ಲ. ಯಾಕಂದ್ರೆ ಫೋಟೋ ಚಿಕ್ಕದು, ಇನ್ನೊಂದು ಹಾರ ಹಾಕಿದ್ರೆ ತಡಿಯಲ್ಲ, ವೆಯ್ಟು ಆ ಥರ ಐತೆ ನಮ್ಮ ದೇವ್ರ ಪರಿಸ್ಥಿತಿ. ಅದಕ್ಕೆ ಒಂದು ತುಳಸಿ ಇಟ್ರು ಸಾಕಲ್ಲ ಫ್ರೆಂಡ್ಸ್, ದೇವ್ರಿಗೆ ಒಂದು ಹೂವು ಇಟ್ರು ಅದು ಇಷ್ಟು ಸಮಾಧಾನ. ಇವರಿಬ್ರು ಬೆಳಗ್ಗೆ ತಿನ್ಬಿಟ್ಟು ಹಿಂಗೆ ಆಟ ಆಡ್ಕೊಂಡು ಬಿದ್ದವ್ರೆ. ಇವನು ನೆನ್ನೆ ಬಿಸಿನೀರನ್ನ ಕಾಲ ಮೇಲೆ ಚೆಲ್ಕೊಂಡವನೆ, ಅದಕ್ಕೆ ಕಾಲು ನಂಗೆ ಹಿಡ್ಕೊಂಡವನೆ. ತೋರ್ಸು ಮಗನೆ, ಇದು ಕಾಲು ವಾಸಿ ಆಗೈತಾನೆ. ಆಯಿಲ್ಮೆಂಟಲ್ಲಿ ಹಾಕಿದ್ದೀನಿ, ನೀನು ಓವರ್ ಬಿಲ್ಡಪ್ ಕೊಡಬೇಡ. ಇಷ್ಟೊತ್ತು ಓಡ್ ಬಂದವನೆ, ಇವಾಗ ವಿಡಿಯೋ ಮಾಡಿದ ತಕ್ಷಣ ಒಂದು ಕಾಲು ಎತ್ಕೊಂಡು ನಿಂತ್ಕೋತವನೆ. ಆಟ ಆಡಕ್ ಮಾತ್ರ ನೋವುಗಳಿಲ್ಲ ಅವನಿಗೆ. ಏನಂದ್ರೆ ಫ್ರೆಂಡ್ಸ್, ಮೊನ್ನೆ ಭಾನುವಾರ ಟಾಮ್ಗೆ ಮಾಮೂಲಿ ಭಾನುವಾರ ಕಾಲುಗಳು ಕೋಲಿ ಕಾಲುಗಳು ತಂದ್ಬಿಟ್ಟು ಬೇಯಿಸಿ ಇಟ್ಕೋತೀನಲ್ಲ, ಆಚೆ ಬೇಯಿಸಿ ಹಾಕಾಕ್ಬಿಡ್ತೀವಿ ನಾವು. ನೀರು ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಬೇಯಿಸಕ್ಕೆ ಹಾಕ್ಬಿಟ್ಟು ನಾವು ಒಳಗೆ ಇದ್ದೀವಿ, ನಾನು ಟಾಮು ಶಿವ. ಇವನು ಆ ಪಾತ್ರನೇ ಎಳ್ಕೊಂಡವನೇ ಹೋಗ್ಬಿಟ್ಟು. ಬೇಯಿಸ್ ಸ್ಮೆಲ್ ಬತ್ತಿತ್ತಲ್ಲ ನಾನ್ ವೆಜ್ಜು, ಏನು ಸಮಥಿಂಗ್ ಸ್ಮೆಲ್ ಚೆನ್ನಾಗೈತಲ್ಲ ಅಂದ್ಬಿಟ್ಟು ಎಳ್ಕೊಂಡು ಕಾಲ ಮೇಲೆ ಚೆಳ್ಕೊಂಡು ಬಡ್ಕೊಂಡು ಭಾನುವಾರ ಇಷ್ಟ ಅವಂತರ ಮಾಡ್ಕೊಂಡ. ಅದು ಅವತ್ತಿಂದ ನಮ್ಗೆ ಗೊತ್ತಿಲ್ಲ, ನೋಡ್ದೆ ಬಿಡು ಕಾಲೇನು ಏಟಾಗಿಲ್ಲ ಅನ್ಕೊಂಡೆ. ಆಮೇಲೆ ಬೆಳಗ್ಗೆ ಸ್ವಲ್ಪ ಕುಂಡ್ಕೊಂಡು ನಡೀತಾ ಇದ್ದ. ಆಮೇಲೆ ನೋಡಿದ್ರೆ ಬೆರಳತ್ರ ಎಲ್ಲ ಸ್ವಲ್ಪ ಗಾಯ ಥರ ಆಗಿತ್ತು. ಹಿಂಗೆ ಮಾಡ್ಕೊಂಡ ನಾವು ಅಂತ ಅಂದ್ಬಿಟ್ಟು ಬೆಳಗ್ಗೆ ತಕ್ಷಣ ಆಯಿಲ್ಮೆಂಟ್ ಹಾಕ್ಬಿಟ್ಟು ಆಮೇಲೆ ಅನ್ನ ಮಾಡಿ ಕಲ್ಸಾಕ್ಬಿಟ್ಟು ಬಿಟ್ಟಿದ್ದಕ್ಕೆ ಇಷ್ಟು ಆಟ ಆಡ್ಕೊಂಡು ಅವನೇ. ನೆನ್ನೆ ಬಸ್ಸರ್ ಇದ್ದಿದ್ದು ಬೆಸ್ಟ್ ಆಯ್ತು ಫ್ರೆಂಡ್ಸ್. ಅದಕ್ಕೆ ಅನ್ನ ಮಾಡಿಬಿಟ್ಟು ಶಿವಗೆ ಕೊಟ್ಬಿಟ್ಟು ಕಳಿಸ್ದೆ, ತಿನ್ಬಿಟ್ಟು ಹೋಯ್ತು. ಈಗ ನಮಗೆ ಅದೆಲ್ಲ ಇಳಿಯಲ್ಲ ಫ್ರೆಂಡ್ಸ್. ನಮಗೆ ಮೊನ್ನೆ ಇಡ್ಲಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ಇಡ್ಲಿ ಮಾಡಿ ಇಟ್ಬಿಟ್ಟೆ ಫ್ರೆಂಡ್ಸ್. ಬೆಳಗ್ಗೆನೇ ಇಡ್ಲಿ ಪಾತ್ರೆ ತೊಳ್ಕೊಬಿಡೋಣ ಅಂದ್ಬಿಟ್ಟು ಅದೇ ಇಡ್ಲಿಗೆ ಸಾಂಬಾರು ಚಟ್ನಿ ಮಾಡುವ ಎನರ್ಜಿ ಮಾತ್ರ ನನ್ನಲ್ಲಿಲ್ಲ ಫ್ರೆಂಡ್ಸ್. ಸಂಜೆವರೆಗೂ ನಾನು ಅಡುಗೆ ಮನೆ ಕಡೆ ಬರಲ್ಲ, ಬಸ್ಸರ್ ಖಾಲಿ ಆಗೋವರೆಗೂ. ಬಸ್ಸರ್ ಮಾಡಿದ್ರೆ ಇದೇ ಬೆನಿಫಿಟ್ ನಮಗೆ. ಮಾರನೇ ದಿನ ಅಡುಗೆಗೆ ಟೆನ್ಷನ್ ಇರಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಆ ಇಡ್ಲಿನ ಸೂರ್ಯವಂಶದ ಉಪ್ಪಿಟ್ಟು ಮಾಡ್ತೀನಿ ಫ್ರೆಂಡ್ಸ್. ಉಪ್ಪಿಟ್ಟಿದೆ ತಿಂತೀರಾ? ಏನೋ ಒಂದು ಕೊಡಮ್ಮ. ಸೂರ್ಯವಂಶದಲ್ಲಿ ವಿಷ್ಣುವರ್ಧನ್ ಅವರು ಮತ್ತೆ ಹೀರೋಯಿನ್ ಒಂದು ಬಸ್ಸಿಂದ ಅಷ್ಟೊಂದು ಬಸ್ ಮಾಡಿ ಸಾವುಕಾರಾಗಿದ್ದು ಹೆಂಗ್ ಅನ್ಕೊಂಡಿದ್ದೀರಾ? ಇಡ್ಲಿ ಮಾಡಿರೋ ಉಪ್ಪಿಟ್ಟಿಂದ. ಹಂಗಾಗಿ ನಾನು ಶಿವ ಹಂಗೆ ಆಗ್ಬೇಕು ಅಂದ್ಕೊಂಡು ಉಪ್ಪಿಟ್ಟು ಮಾಡ್ತೀನಿ. ಇಡ್ಲಿ ಉಪ್ಪಿಟ್ಟು, ಹಳೆದ ಉಳಿದಿರುವ ಇಡ್ಲಿಯಲ್ಲಿ ಉಪ್ಪಿಟ್ಟು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ kg ಕಡಲೆ ಬೀಜದಲ್ಲಿ ಇಷ್ಟೇನಾ? ಇದಕ್ಕೆ ಫ್ರೆಂಡ್ಸ್ ಕಡಲೆ ಬೀಜ ತರಲ್ಲ ನಾನೇನೋ ಪುಳಿಯೋಗರೆ ಚಿತ್ರಾನ್ನಕ್ಕಿರ್ಲಿ ಅಂದ್ರೆ ಶಿವ ಹೋಗ್ಲಿ ಫ್ರೆಂಡ್ಸ್. ಕಡಲೆ ಬೀಜ ಐತೆ, ಸ್ವಲ್ಪ ಆದ್ರೂ ಮಿಕ್ಕೈತಲ್ಲ. ಕಡಲೆ ಬೀಜ ತಂದಾಗಿಂದ ಇದೇ ಫಸ್ಟ್ ಫ್ರೆಂಡ್ಸ್ ರೆಸಿಪಿ ಮಾಡಕ್ಕೆ ಎತ್ಕೊಂಡಿದ್ದು. ಅರ್ಧ kg ಮಾಯ ಮಾಡಿದೆ. ಕಡಲೆ ಬೇಳೆ ಮಾಮೂಲಿ ಉಪ್ಪಿಟ್ಟು ಹೆಂಗ್ ಮಾಡ್ತಾರೆ ಹಂಗೆ, ಆದ್ರೆ ಕ್ವಿಕ್ ಆಗಿ ಆಗ್ತೈತೆ ಫ್ರೆಂಡ್ಸ್. ರವೆ ಬೇಯಿಸೋದೇನಿಲ್ವಲ್ಲ, ಉಪ್ಪಿಟ್ಟು ಆಲ್ರೆಡಿ ರೆಡಿ ಆಗ್ಬಿಟ್ಟಿತ್ತಲ್ಲ. ರೆಸಿಪಿಗೆ 8 ಇಡ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಕಡಲೆ ಬೀಜ ಕಡಲೆ ಬೇಳೆ ತಗೊಂಡಿದ್ದೀನಿ. ಉದ್ದನು ಹಾಕೋಬಹುದು ಬೇಕಾದ್ರೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ, ಚಿಲ್ಲಿ ಫ್ಲೇಕ್ಸ್ ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಕಮ್ಮಿ ಇತ್ತು ಅಂದ್ಬಿಟ್ಟು ಎತ್ಕೊಂಡೆ. ಕೊತ್ತಂಬರಿ, ಕರಿಬೇವು, ಟೊಮೊಟೊ ಜಾಸ್ತಿ ಎತ್ಕೊಂಡಿದ್ದೀನಿ. ಯಾಕಂದ್ರೆ ನಿಂಬೆ ರಸ ಇರಲೇಬೇಕು ನನಗೆ ಉಪ್ಪಿಟ್ಟಿಗೆ. ನಿಂಬೆಹಣ್ಣಿಲ್ಲ ಅಂದ್ಬಿಟ್ಟು ಟೊಮೊಟೊ ಜಾಸ್ತಿ ಹಾಕೊಂಡೆ. ಬಾಣಲಿ ಇಟ್ಕೊಂಡು ಎಣ್ಣೆ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್. ಇದಕ್ಕೆ ಇಡ್ಲಿ ಸ್ಪಾಂಜ್ ತರ ಎಣ್ಣೆ ಹೀರ್ಕೊಬಿಡ್ತೈತಲ್ಲ, ಹಂಗಾಗಿ. ಆಮೇಲೆ ಕಡಲೆ ಬೀಜನೂ ಕಡಲೆ ಬೇಳೆನ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿ ಏನಾದರೂ ಚೆನ್ನಾಗಿ ಬಂದ್ಬಿಡ್ತು ಅಂದ್ರೆ ನೆಕ್ಸ್ಟ್ ಟೈಮು ಇಡ್ಲಿ ಉಪ್ಪಿಟ್ಟಿಗೆ ತರಕಾರಿ ಹಾಕ್ಬಿಟ್ಟು ಮಾಡಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ ಇವೆಲ್ಲವನ್ನೂ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಆಮೇಲೆ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಉಪ್ಪಿಟ್ಟಲ್ಲಿ ಈರುಳ್ಳಿ ಜಾಸ್ತಿ ಇರಬೇಕು ಫ್ರೆಂಡ್ಸ್, ಅದಕ್ಕೆ ಈರುಳ್ಳಿನ ಹೆಚ್ಚಿಗೆ ಹಾಕೊಂಡಿದ್ದೀನಿ. ಅದೇ ಹಸಿಮೆಣಸಿನಕಾಯಿ ಕಮ್ಮಿ ಇತ್ತು, ಖಾರ ಇರಲಿ ಅಂದ್ಬಿಟ್ಟು ಮನೆ ಪಿಜ್ಜಾಗೆ ಮಾಡ್ಕೊಂಡಿದ್ದೆನಲ್ಲ ಚಿಲ್ಲಿ ಫ್ಲೇಕ್ಸು ಮನೇಲೇನೆ, ಅದನ್ನೇ ಹಾಕೊಂಡು ಮಿಕ್ಸ್ ಮಾಡ್ಕೊಬಿಟ್ಟೆ. ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಇಂಗುನು ಹಾಕೊಳ್ಳೋಣ, ಟೇಸ್ಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಇಂಗುನು ಹಾಕೊಂಡೆ. ಉಪ್ಪಿಟ್ಟಿಗೆ ಹಾಕ್ತಾರೋ ಇಲ್ಲ ಅಂತಾನೂ ಗೊತ್ತಿಲ್ಲ, ಕಣ್ಣು ಕಾಣಿಸ್ತು ಹಾಕ್ಬಿಟ್ಟೆ ಫ್ರೆಂಡ್ಸ್, ಘಮ ಘಮ ಅಂತೈತೆ ಅಂದ್ಬಿಟ್ಟು. ಆಮೇಲೆ ಟೊಮೊಟೊ ಹಾಕೊಂಡೆ. ಉಪ್ಪಿಟ್ಟಲ್ಲಿ ಟೊಮೊಟೊ ಜಾಸ್ತಿ ಇಷ್ಟ ಆಗ್ತಿದೆ ಫ್ರೆಂಡ್ಸ್ ನನಗೆ, ಈರುಳ್ಳಿ ಟೊಮೊಟೊ, ಅದಕ್ಕೆ ಅವೆರಡನ್ನು ಜಾಸ್ತಿ ಹಾಕೊಳ್ಳೋದು. ಇದನ್ನು ಚೆನ್ನಾಗಿ ಸಾಫ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಇದಕ್ಕೆ ಮಾತ್ರ ಉಪ್ಪು ಹಾಕೊಂಡಿದ್ದೀನಿ. ಯಾಕಂದರೆ ಇಡ್ಲಿಗೆ ಉಪ್ಪಾಕಿ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಗೊಜ್ಜಿಗೆ ಮಾತ್ರ ಉಪ್ಪು ಕರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಇಡ್ಲಿನ ಪುಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಕೈಯಲ್ಲಿ. ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಈರುಳ್ಳಿ ಟೊಮೊಟೊ ಎಲ್ಲ ಹಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಮುಗ್ದೋಯ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡೋದು. ತುಂಬ ಈಸಿ ಫ್ರೆಂಡ್ಸ್, 5 ನಿಮಿಷದಲ್ಲಿ ಆಗೋಯ್ತು. ಅಪ್ಪಿ, ಸೂರ್ಯವಂಶದ ಉಪ್ಪಿಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀನು ಒಂದೇ ಸಾಂಗಲ್ಲಿ ಸಾವುಕಾರ ಆಗ್ಬೇಕಂದ್ರೆ ತಿನ್ನಪ್ಪಿ. ಇವರು ಫುಲ್ಲು ಬೆಚ್ಚಿಗೆ ಮನಿಕೊಂಡವ್ರೆ. ಎದ್ರೆ ಸ್ಟಾರ್ಟ್ ಭೂಕಂಪ ಪ್ರಳಯ. ಟೇಕ್ ಇಟ್. ಸೂಪರ್. ವಾ, ಇಷ್ಟ ಆಗಿಲ್ಲ? ಮತ್ತೆ ವಾವ್ ಅಂತ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ. ಓವರಗಾಡಲ್ಲ. ಆಯ್ತು, ಮಟನ್ ಚಿಕನ್ ಮಾಡಿದಾಗ ಹಿಂಗೆ ಇರ್ಬೇಕು ಎಕ್ಸ್ಪ್ರೆಷನ್.
ಚೆನ್ನಾಯ್ತಪ್ಪಿ ತುಪ್ಪ ಹಾಕ್ಲ ಹೊಸಿ ತಿಂತೀನಿ ಅನ್ಬಿಟ್ಟು ಯಾಕೆ ಕೂತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ತಟ್ಟೆಗೆ ವೇಟ್ ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ತಟ್ಟೆ ತೊಳೆಯಕ್ ಕಷ್ಟ ಅನ್ಬಿಟ್ಟು ಇವೆಲ್ಲ ಡೈಲಿ ಇದೆ ಕೇಸೆ ನಂದು. ಅದು ಶಿವ ಬಿಟ್ಟಿರೋ ತಟ್ಟೆಲಿ ತಿಂದ್ರೆ ಒಂಥರ ಟೇಸ್ಟ್ ಇರ್ತಿದೆ ಫ್ರೆಂಡ್ಸ್. ನಿಜವಾಗ್ಲು ಶಿವ ಕೈಲಿ ತಿಂದ್ರೆ ಇನ್ನೂ ಟೇಸ್ಟ್ ಇರ್ತೈತೆ. ಆಮೇಲೆ ನೀವು ಕಾಯ್ಕೊಂಡು ಕೂತಿದ್ದೀರಿ ಅಂತ ಶಿವಣ್ಣ ಹತ್ರವಾಗಿ ತಿಂತೈತೆ ಅನ್ಕೋಬೇಡಿ ಫ್ರೆಂಡ್ಸ್, ಚಾನ್ಸೇ ಇಲ್ಲ. ಶಿವಣ್ಣ ಹೊಟ್ಟೆ ತುಂಬೋವರೆಗೂ ಕಣ್ಣೆತ್ತು ನಮ್ಮ ಕಡೆ ನೋಡಲ್ಲ. ಹೊಟ್ಟೆ ತುಂಬಿದ್ಮೇಲೆ ಆ ತಟ್ಟೆ ನಮಗೆ ಕೊಡೋದು ಫ್ರೆಂಡ್ಸ್. ಅದು ಕೂತಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. 30K ಖುಷಿ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 50K ಆಗೋವರೆಗೂ ತುಂಬ ಎಫರ್ಟ್ ಹಾಕಬೇಕು. ಎಷ್ಟು ವರ್ಷಕ್ಕೆ ಆಗ್ತಿದೆ ಗೊತ್ತಿಲ್ಲ. ಆದಷ್ಟು ಬೇಗ 50K ಆಗಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಸರಿ ಬಿಡು, ಆಯ್ತು ಬಿಡು. ಕಡಲೆ ಬೀಜನೆಲ್ಲ ಹಾಯ್ಕೊಂಡು ತಿನ್ನು. ಮನೇಲೂ ಬಿಡಲ್ಲ, ಪ್ಲೇಟಲ್ಲೂ ಬಿಡಲ್ಲ ಫ್ರೆಂಡ್ಸ್ ಕಡಲೆ ಬೀಜನ. ಫಸ್ಟ್ ಟೈಮ್ ಫ್ರೆಂಡ್ಸ್ ಸೂರ್ಯವಂಶದ ಉಪ್ಪಿಟ್ಟು ಟ್ರೈ ಮಾಡಿರೋದು, ಟೇಸ್ಟ್ ಮಾಡ್ತಿರೋದು. ರವೆ ಉಪ್ಪಿಟ್ಟಿಗಿಂತ ಚೆನ್ನಾಗಿತ್ತಲ್ಲಪ್ಪಿ, ಸಾಫ್ಟಾಗಿ ಚೆನ್ನಾಗೈತೆ. ಇದಾ ಉಳಿದಿರುವ ಇಡ್ಲಿ ಉಪ್ಪಿಟ್ಟು ಗೊತ್ತಿಲ್ದಿರ ತಿನ್ಬಿಟ್ಟೈತೆ. ಪರವಾಗಿಲ್ಲ, ಉಪ್ಪಿಟ್ಟು ಮಿಕ್ಬಿಟ್ರೆ ಮಾಡ್ಬೋದು ಫ್ರೆಂಡ್ಸ್. ನಾವು ಇನ್ನೂ ಸುಮಾರು ಸ್ನ್ಯಾಕ್ಸ್ ಅಲ್ಲವೇ, ಅವೆಲ್ಲ ಮುಂದಿನ ದಿನಗಳಲ್ಲಿ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಕೆಲಸ ಸ್ಟಾರ್ಟ್ ಮಾಡೋಕೆ ಮುಂಚೆ ತಲೆ ಬಾಚ್ಕೋತೀನಿ. ನನ್ನ ತಲೆ ಕೈ ಹಾಕ್ತೀನಿ ಅಂದರೆ ಮನೇಲಿ ಹೂವು ಇರಬೇಕು. ಇಲ್ಲಿ ಫ್ರೆಂಡ್ಸ್ ದಿನ ಶಿವ ತಂದು ಕೊಡ್ತಲ್ಲ, ದೇವಸ್ಥಾನದಿಂದ ಬಂದ ತಕ್ಷಣ ಬಿಚ್ಚಿಟ್ಬಿಟ್ಟೆ. ನಾಳೆ ದಿನನೂ ಮುಡ್ಕೊಳ್ಳೋಣ ಅಂದ್ಬಿಟ್ಟು. ಇದೇನಾರ ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿತ್ತು ಸಂಜೆ ಗಂಟೆ ಅಂದರೆ ಇದನ್ನ ನಾಳೆನೂ ಮುಡ್ಕೋತೀನಿ. ಜರ್ನಿ ಮಾಡ್ಬೇಕಾದ್ರೆ ಅಂತೂ ಮುಡ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಈಗಾದ್ರೂ ಮುಡ್ಕೊಂಡು ಖುಷಿ ಪಡುವ. ಫೇವ್ರೆಟ್ ಫ್ರೆಂಡ್ಸ್ ನನಗೆ ಮಲ್ಲಿಗೆ ಅಂದರೆ ತಲೆನೋವು ಬರ್ತೈತೆ. ತಲೆಸ್ನಾನ ಮಾಡಿದಾಗ ಮಾತ್ರ ಮುಡ್ಕೊಳಕ್ಕೆ ಹೋಗ್ಬಾರ್ದು. ಈಗ ಈ ಥರ ಹೂವು ಇದ್ದಾಗ ನಾನು ಡಿಸೈನ್ ಜಡೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಏನು ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಡಿಸೈನ್ ಜಡೆ ಹಾಕೊಳ್ಳೋಕ್ಕೂ ಭಯ ಆಗ್ತಿದೆ. ಡಿಸೈನ್ ಜಡೆ ಕಂಪ್ಲೀಟ್ ಆಗೋಷ್ಟರಲ್ಲಿ ಅರ್ಧ ಕೂದಲು ಕೈ ಕಿತ್ಕೊಂಡು ಬಂದಿರ್ತೀನಿ. ಅಷ್ಟು ಚಿಕ್ಕ ಫ್ರೆಂಡ್ಸ್ ನನ್ನ ತಲೆ ಕೂದಲು. ಶಾಂಪು ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್ ಆದಷ್ಟು ಬೇಗ. ನಾನು ಚಿಕ್ಕ ವಯಸ್ಸಿಂದನೂ ನಾನು ಕ್ಲೀನಿಂಗ್ ಪ್ಲಸ್ಸಲ್ಲೇ ಇದ್ದಿದ್ದು ಫ್ರೆಂಡ್ಸ್. ಮದುವೆ ಆಗೋ ಗಂಟ. ಮದುವೆ ಆದಮೇಲೆ ಸನ್ಸಿಲ್ಕಿಗೆ ಬಂದೆ, ಆಮೇಲೆ ಚಿಕ್ಕಗೆ ಬಂದೆ. ಯಾಕಂದರೆ ಚಿಕ್ಕಗೆ ಬಂದಿದ್ದು ಸನ್ಸಿಲ್ಕಿಗೂ ಚಿಕ್ಕಗೂ ಎರಡೂ ಒಂದೇ ಕಲರ್ ಪ್ಯಾಕೆಟ್ ಅಲ್ಲ ಫ್ರೆಂಡ್ಸ್. ಶಿವ ಎರಡೂ ಕನ್ಫ್ಯೂಸ್ ಆಗಿಬಿಟ್ಟು ಚಿಕ್ಕೆ ತರಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತು. ಅದಕ್ಕೆ ಚಿಕ್ಕ ಶಾಂಪುಗೆ ಬಂದಿದ್ದೀನಿ. ಇನ್ನು ಮೇಲೆ ಇನ್ನು ಸ್ವಲ್ಪ ಚೆನ್ನಾಗಿರೋದು ಕೂದಲು ಸಾಫ್ಟ್ ಆಗೋಂಥದ್ದು ತಗೋತೀನಿ ಫ್ರೆಂಡ್ಸ್. ಒಂದು ಟೈಮ್ ಕೂಡ್ ಬರ್ಬೇಕು ಫ್ರೆಂಡ್ಸ್. ನಾವು ಅಂದ್ಕೊಂಡಂಗೆಲ್ಲ ತಗೊಳಕ್ಕಾಗಲ್ಲ. ನಮ್ಮ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು, ಅದಕ್ಕೆ ಟೈಮ್ ಬರಬೇಕು. ಒಂದು ಶಾಂಪು ತಗೋಬೇಕಂದ್ರೆ ನಮ್ಗೆ ಟೈಮ್ ಬರಲೇಬೇಕು. ಈಗ ಒಂದು ಡಿಸೈನ್ ಜಡೆ, 2 ಕ್ಲಿಪ್ಪು, ಒಂದು ಇದೈತೆ ಫ್ರೆಂಡ್ಸ್. ಕೊಂಡೆ ಹಾಕ್ಕೊಳಕ್ಕೆ ಇಷ್ಟ ಫ್ರೆಂಡ್ಸ್. ಇಲ್ಲಿ ಹಾಕ್ಕೊಂಡು ಹಿಂಗೆ ಹೂವು ಮುಡ್ಕೊಳ್ಳೋಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಆಸೆ ಆಗ್ತೈತೆ. ಕೂದಲೆಲ್ಲ ಕಿತ್ಕೊಂಡು ಕೈ ಬತ್ತೈತೆ, ಅದು ಭಯ. ಓಕೆ ಫ್ರೆಂಡ್ಸ್, ಕೊಂಡೆ ಟ್ರೈ ಮಾಡೋಣ ಇವತ್ತು. ಮೊದಲು ಎಲ್ಲ ತೆಗೆದು ಇಲ್ಲಿ ಕೊಂಡೆ ಹಾಕೋಬೇಕು. ಇಲ್ಲೇ ಹಿಂದ್ಗಡೆಗೆ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ಇಲ್ಲಿ ಹಾಕ್ಕೊಂಡ್ರೆ ಹಿಂಗೆ ಮೇಲಕ್ಕೆ ಸ್ವಲ್ಪ ಕೊಂಡೆನ ಅದು ಆರಾಮಾಗಿರ್ತೈತೆ, ಫ್ರೀಯಾಗಿ. ನನಗೆ ಸಂಜೆ ಗಂಟೆ ಇರ್ತೈತೆ. ಹಿಂದಕ್ಕೆ ಹಾಕ್ಕೊಂಡ್ರೆ ಆವಾಗ ಬಿದ್ದು ಒದ್ದಾಡ್ತಾ ಇರ್ತೀನಲ್ಲ, ಹಾಳಾಗ್ಬಿಡ್ತೈತೆ. ಅದಕ್ಕೆ ಸ್ವಲ್ಪ ಮೇಲಕ್ಕೆ ಹಾಕ್ಕೋತೀನಿ. ಏನ್ ರೋಗ ನಿನ್ಗೆ? ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ ಜಾಸ್ತಿ ಪರ್ಕೆಲ್ ಒದೆ ಬಿದ್ದಿಡೋದು ನನಗೆ. ಇದಕ್ಕೇನೆ ಈ ಥರ ಕುದುರೆ ಜುಟ್ಟು ಹಾಕ್ಕೊಂಡು ಹಿಂಗೆ ಆಡಿಸಿದ್ರೆ ಮುಗೀತು, ಬಿತ್ತು ಒದೆ. ಸುಮ್ಮನೆ ಹೆಂಗಾದ್ರೆ ಯಾರಾದ್ರೂ ನಮ್ಮ ಹೆಣ್ಮಕ್ಳು ಜಗಳ ಆಡ್ಕೊಂಡಿರ್ತೀವಲ್ಲ ನಮ್ಮ ಫ್ರೆಂಡ್ಸ್ ಜೊತೆ, ಅವ್ರನ್ನೇನ ನೋಡಿದ್ರೆ ನಮಗೆ ಅಂತ ತಿರ್ಗಿಸೋದು ಅವಾಗ ಅಭ್ಯಾಸ ಅಲ್ಲ ಫ್ರೆಂಡ್. ಹಿಂಗೆ ಅನ್ನೋದೇ ನಾನು ಮನೆ ನೋಡ್ಬಿಟ್ರೆ ಅವಾಗ ಬಿತ್ತು ಪರ್ಕೆನಲ್ಲಿ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹಾಕೊಂಡು ಜಾಡಿಸ್ತಾ ಇದ್ರು. ಈಗ ನಮ್ಮ ಪೊದೆ ಅಂತಿರುವ ಜಡೆಯನ್ನ ಹಿಂಗ ಮದ್ದಿಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಈ ತರ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು. ತಲೆ ಕೂದಲು ಬಿಟ್ಟು ತಲೆ ಕಿತ್ಕೊಂಡ್ ತಿಂತವನೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಒಂದ್ ಮಣ ಮೇಕಪ್ ಮಾಡ್ಕೊಂಡು ಆಯ್ತು ಹೋಗು. ಈ ಮಧ್ಯಕ್ಕೆ ಒಂದು ಇದು ಹಾಕೋಬೇಕು ಫ್ರೆಂಡ್ಸ್. 2 ಸುತ್ತು ಹಾಕೋಬೋದಾ? ಬೇಡ, ಒಂದೇ ಸುತ್ತು. ಹಾಕೋಬೇಕು. ಓ, ಈಗ ಗೊತ್ತಾಯ್ತು ಫ್ರೆಂಡ್ಸ್. ನಾ ಹೆಂಗ್ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಹಾಕಿದ್ದೀನಲ್ಲ ಈ ರಿಬ್ಬನ್ನು ದಪ್ಪದಾಕೋಬೇಕು, ಆವಾಗ ಅದು ಕುತ್ಕೊಳ್ತೈತೆ.
ನಾನೇ ಕುತ್ಕೋತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಆ ಥರ ದಪ್ಪ ರಿಬ್ಬನ್ ಇಲ್ಲ ಮನೆಯಲ್ಲಿ. ಒಳ್ಳೆ ತಿಕ್ಲಿ ಥರ ಆಡ್ತಾ ಇದ್ದೀನಿ ಆಗ್ಲಿಂದ. ಹಾಂ, ಹಿಂಗೆ ಚೆನ್ನಾಯ್ತಲ್ಲ ಫ್ರೆಂಡ್ಸ್. ಯಾರ ಹೆಣ್ಮಕ್ಳು ಡಿಸೈನ್ ಜಡ್ ಹಾಕೋಬೇಕಾದ್ರೆ ಐಟಮ್ಸ್ ಎಲ್ಲ ಎತ್ಕೊಂಡು ಮೊದಲೇ ಫಿಕ್ಸ್ ಆಗ್ಬಿಟ್ಟು ಕುತ್ಕೋತಾರೆ ಇದು ಹಾಕೋಬೇಕಂತ. ಹಾಂ, ನಾವು ಕುತ್ಕೊಂಡ್ಮೇಲೆ ಫಿಕ್ಸ್ ಆಗ್ತೀವಿ ಏನು ಹಾಕೋದು ಅಂತ. ನಾಗಿನಿ ಥರ ಕಾಣಿಸ್ತಾ ಇದ್ದೀನಲ್ಲ. ಇವಾಗ ಇದು ಫಿಟ್ಟಾಗಿ ಕುತ್ಕೋಬೇಕಂದ್ರೆ ಇನ್ನೊಂದು ರಿಬ್ಬನ್ ಹಾಕೋಬೇಕು. ವಾವ್ ಫ್ರೆಂಡ್ಸ್, ನನಗೆ ಗೊತ್ತಿಲ್ದಾರ ಒಂದು ಡಿಸೈನ್ ಜಡೆ ಕಂಡಿಡ್ದುಬಿಟ್ಟೆ ನಾನು. ಸಿಂಪಲ್ ಡಿಸೈನ್ ಜಡೆಗೆ ಬರ್ತೀನಿ ಫ್ರೆಂಡ್ಸ್ ನಾನು. ಏನೋ ಹಾಕ್ಕೊಳಕೋದ ಏನೋ ಆಗೋಯ್ತು. ಕೊಂಡೆ ಹಾಕ್ಕೊಳಕ್ಕೆ ಆಸೆ ಪಟ್ಟಿದ್ದೆ ಫ್ರೆಂಡ್ಸ್ ನಾನು. ಹಿಂಗೆ ತಕ್ಕೊಂಡು ಇಲ್ಲಿ ಫ್ರೆಂಡ್ಸ್ ಇದೇ ಬೆಸ್ಟು. ಎರಡು ಸೇರಿಸಿ ಕ್ಲಿಪ್ ಹಾಕೋಬೇಕು. ಸ್ವಲ್ಪ ಲೂಸ್ ಮಾಡ್ಕೊ. ಹ್ಞೂ ಐತೆ. ಈ ಥರ ಲೂಸಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಆ ಥರ ಡಿಸೈನ್ ಹೇಳ್ತಾರೆ. ನಮಗೆ ನಾವೇ ಹಾಕ್ಕೊಳಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಅದಕ್ಕೆ ಈ ಥರ ಮ್ಯಾನೇಜ್ ಮಾಡಿ ಹಾಕ್ಕೋತೀನಿ. ಟೈಟಾಗಿ ಎಣ್ಕೊಬಿಡ್ತೀನಿ ಹಿಂದೆ. ಟಾಮು ಎಲ್ಲಿಗೆ ಅವ್ನು ಕರ್ಕೊಂಡು ಹೋಗ್ತಾ ಇರೋದು? ಅವ್ನು ಕಾಲು ಹೇಟ್ ಮಾಡ್ಕೊಂಡು ಅವ್ನು ಈಗಲೇ ಬರಕುಳ. ಇಲ್ಲಿ ತುದಿ ಗಂಟ ಏನಾದ್ರೆ ಇಲಿ ಬಲದ್ರ ಆಗೋಗ್ತಿದೆ ಫ್ರೆಂಡ್ಸ್. ಅದಕ್ಕೆ ಮುದ್ದಿಗೆ ಹಾಕೋಬೇಕು. ಮಲ್ಲಿಗೆ ಹೂವಿನಂತೆ ಅಂದನಿನಲ್ಲಿ. ಚೆನ್ನಾಗೈತಲ್ಲ ಫ್ರೆಂಡ್ಸ್ ಇತರ ಜಡೆ. ಪಾತ್ರೆ ತೊಳೆಯಕ್ಕೆ ಈ ರೇಂಜಿಗೆ ಜನ ರೆಡಿ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಇಷ್ಟಕ್ಕೂ ರೆಡಿ ಆಗಿದ್ದು ಏನ್ ಕನ್ಕೊಂಡಿದ್ದೀರಾ ಫ್ರೆಂಡ್ಸ್? ಬಟ್ಟೆ ಒಗೆಯಕ್ಕೆ. ನೀನು ಓಡಾಡ್ತಾ ತಿನ್ನು ಅಂತ ಹೇಳಿದ್ದೆ ಯಾರು? ಕದ್ದು ಮುಚ್ಚಿ ಉಪ್ಪಿಟ್ಟ ತಿನ್ನಲ್ಲ ಅಂತ ಬೇರೆ ಬಿಲ್ಡಪ್ ಬೇರೆ. ಅದಕ್ಕೆ ಹೋಗ್ತಾ ಬರ್ತಾ ಒಂದೊಂದ್ಸ್ಪುರ್ ತಿಂತಾರೆ ಬಾಣ್ಲಿಲಿ. ಹೆಂಗೆ ಅಪ್ಪಿ ಇಲ್ಲಿ ನೀನ್ ತಂದ್ಕೊಟ್ಟಿರವ್ವ ಹೆಂಗ್ ಕಾಣಿಸ್ತಾ ಇದ್ದೀನಿ? ಹಾ, ಅದಕ್ಕೆ ಇನ್ನು ಶುಕ್ರವಾರ ತಂದ್ಕೊಡು. ನಿಮ್ಗೆ ಶುಕ್ರವಾರ ಅಲ್ಲ, ದೇವಸ್ಥಾನಕ್ಕೆ ಮಾತ್ರ. ಹೂವು, ಅರ್ಶಿನ ಕುಂಕುಮ, ಬಳೆ, ಸೀರೆ ಅವೆಲ್ಲ ತಂದ್ಕೊಟ್ರೆ ನಿಮ್ಗೆ ಆಯಸ್ ಜಾಸ್ತಿ ಆಗೋದು. ಹೆಂಡತಿ ಚೆನ್ನಾಗಿ ರೆಡಿಯಾಗಿ ಹೂವೆಲ್ಲ ಮುಡ್ಕೊಂಡ್ರೆ ಗಂಡನಿಗೆ ಆಯಸ್ ಜಾಸ್ತಿ ಆಗ್ತಿದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಮೋಟರ್ ಆನ್ ಮಾಡ್ಬೇಕು ಫ್ರೆಂಡ್ಸ್. ಇವಾಗ ಡ್ರಮ್ ತೊಳೆದು ನೀರು ಹಿಡಿಬೇಕು ನಾನು. ನಾನೇನಾದ್ರೂ ಬಟ್ಟೆ ಒಗಿಬೇಕಂದ್ರೆ ಈ ತರ ಮನೇಲಿರೋ ಡ್ರಮ್ಮು ಬಕೆಟು ಅವಕ್ಕೆಲ್ಲ ತೊಳೆದು ನೀರು ಇಟ್ಕೋಬೇಕು. ಯಾಕಂದ್ರೆ ಇತ್ತೀಚೆಗೆ ಕರೆಂಟ್ ಯಾವಾಗ ಹೋಗ್ತಿತ್ತೋ ಯಾವಾಗ ಬರ್ತಿತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ವಾರಕ್ಕೊಂದ್ಸಲ ಈ ತರ ಡ್ರಮ್ ತೊಳೆದು ನೀರು ಇಟ್ಕೋತೀನಿ ಬಟ್ಟೆ ಒಗಿಬೇಕಾದ್ರೆ ಮಾತ್ರ. ಈ ತರ ಡ್ರಮ್ಮು ಮನೆ ಮುಂದೆ ಇಟ್ಕೊಂಡಿರೋದ್ರಿಂದ ಎಷ್ಟು ಹೆಲ್ಪ್ ಆಯ್ತು ಗೊತ್ತಾ ಫ್ರೆಂಡ್ಸ್ ನನಗೆ. ಅಕ್ಕಿ ತೊಳೆಯಕ್ಕೂ ಇದ್ರಲ್ಲಿ ಎತ್ಕೊಳ್ತೀನಿ, ತರಕಾರಿ ತೊಳೆಯಕ್ಕೂ ನೀರು ಇದ್ರಲ್ಲಿ ಎತ್ಕೊಳ್ತೀನಿ, ಈ ತರ ಬಟ್ಟೆ ಒಗೆಯಕ್ಕೂ ಎತ್ಕೊಳ್ತೀನಿ. ಮತ್ತೇನಾದ್ರು ಸಡನ್ ಆಗಿ ಇವಾಗ ನಮ್ ಗುಂಡ ಬಂದಾಗಿಂದ ಅವನ್ನ ಪದೇ ಮುಟ್ತಾ ಇರ್ತೀನಲ್ಲ ಟಾಮುನ ಇವನ್ನ, ಅವಾಗ ಪದೇ ಕೈ ತೊಳ್ಕೊಬೇಕಲ್ಲ. ನೀರ್ ಮನೆ ತನಕ ಹೋಗಂಗೆ ಇಲ್ಲ, ಇಲ್ಲೇ ಕೈ ತೊಳ್ಕೊಬಹುದು. ಆಲ್ ಇನ್ ಒನ್ ಡ್ರಮ್ ಅಂತ ಇದು. ಇವನ್ಗಂತೂ ಗೊತ್ತೇ ಇರಲ್ಲ, ಯಾವಾಗಂದ್ರೆ ಅವಾಗ ತಿಂತಾ ಇರ್ತಾನೆ. ಆದ್ರೆ ಎಳೆ ಮಕ್ಕಳ ತರ ತಿನ್ನೋದು ಅಷ್ಟೇ. ಅವ್ನು ಎರಡೆರಡೆ ತುತ್ತು ಹೆಂಗೋ ಒಂದು ಅವ್ನು ತಿನ್ಕೊಂಡು ಬೇಗ ದೊಡ್ಡನಾಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ. ಇನ್ 3-4 ತಿಂಗಳು ಅವನ್ನ ಸೇಫ್ಟಿಯಾಗಿ ನೋಡ್ಕೊಬಿಟ್ರೆ ಸ್ವಲ್ಪ ದೊಡ್ಡನಾಗ್ಬಿಡ್ತಾನೆ. ಆಮೇಲೆ ಬೇರೆ ನಾಯಿಗಳು ಕಚ್ಚೋ ಚಾನ್ಸ್ ಇರಲ್ಲ. ಮತ್ತೆ ಅವನೇನಾದ್ರು ಅದು ಇದು ತಿನ್ಬಿಟ್ರೆ ಅವನೇ ಹುಲ್ ತಿನ್ಬಿಟ್ಟು ವಾಸಿ ಮಾಡ್ಕೋತಾರೆ ಟಾಮು ತರ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇರೋದು ಫ್ರೆಂಡ್ಸ್. ಫಸ್ಟ್ ಲಿಕ್ವಿಡ್ ಹಾಕೊಂಡು ನನ್ನ ಬಟ್ಟೆಗಳು ಒಕ್ಕೊಬಿಡ್ತೀನಿ. ಶಿವ ಬಟ್ಟೆಗಳು ಏನಾರ ಫಸ್ಟ್ಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಮುಗೀತು, ನೀರೆಲ್ಲ ಮಣ್ಣು ನೀರಾಗ್ಬಿಡ್ತೈತೆ. ಮಣ್ಣಲ್ಲಿ ಕೆಲಸ ಮಾಡೋದಲ್ಲ, ಹಂಗಾಗಿ ಅದಕ್ಕೆ ಟವಲ್ಗಳು ನನ್ನ ಬಟ್ಟೆಗಳೆಲ್ಲ ಫಸ್ಟ್ ವಾಶ್ ಮಾಡ್ಕೊಬಿಟ್ಟು ಆಮೇಲೆ ಲಾಸ್ಟ್ ಶಿವ ಬಟ್ಟೆಗಳನ್ನ ಸರ್ಫ್ ಎಕ್ಸೆಲ್ ಹಾಕ್ಬಿಟ್ಟು ವಾಶ್ ಮಾಡ್ಕೋತೀನಿ. ಅಪಾಯಿಂಟ್ಮೆಂಟ್ ತಗೊಂಡು ವೆಯ್ಟ್ ಮಾಡಿದ್ರು ಕಾಲ್ ರಿಸೀವ್ ಮಾಡದೇ ಇರೋ ನಾನು ಇವತ್ತು ನನ್ನ ಫ್ರೆಂಡ್ ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡ್ಬಿಟ್ಟೆ. ಅದಕ್ಕೆ ಫುಲ್ ಶಾಕ್ ಅಂಡ್ ಶೇಕ್ ಆಗ್ಬಿಟ್ಟಿದ್ದು ನಂದಿನಿ. ಯಾಕಂದ್ರೆ ನಾನು ಕೆಲಸದಲ್ಲಿ ಯಾವಾಗಲೂ ಬಿಸಿ ಆಗ್ಬಿಟ್ಟಿರ್ತೀನಲ್ಲ ಫ್ರೆಂಡ್ಸ್, ಯೂಟ್ಯೂಬ್ ವಿಡಿಯೋ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಮಾಡೋದು, ಅದು ಇದು ಅಲ್ಲಿ. ಅಂತ ಟೈಮಲ್ಲಿ ಕಾಲ್ ಮಾಡಲ್ಲ, ನನಗೆ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಮೊದಲೆಲ್ಲ ನಾವು ವಿಡಿಯೋ ಕಾಲಲ್ಲಿ ಆಡಿಯೋ ಕಾಲಲ್ಲಿ ಎನಿ ಟೈಮ್ ಬಿಸಿಯಾಗಿ ಇದ್ಬಿಡ್ತಾ ಇದ್ವಿ. ಇತ್ತೀಚೆಗೆ 3 ವರ್ಷದಿಂದ ನಾನು ಇದರಲ್ಲಿ ಬಿಸಿ ಆಗ್ಬಿಟ್ಟಿದ್ದೀನಲ್ಲ. ಮದುವೆಗೆ ಬರ್ತಾ ಜಂಬ ಆಗೋಯ್ತು, ಕೊಬ್ಬಾಗೋಯ್ತು, ಟೈಮೇ ಕೊಡಲ್ಲ, ನಮ್ಮ ಕಾಲ್ ರಿಸೀವ್ ಮಾಡಲ್ಲ, ಆ ಥರ ಏನು ಅನ್ಕೊಳ್ಳಲ್ಲ. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಫ್ರೆಂಡ್ಸ್ ಸಿಕ್ಕಿರೋದು ನನಗೆ ಫುಲ್ ಖುಷಿ. ಅದಕ್ಕೆ ನನಗೆ ಫ್ರೆಂಡ್ ಸರ್ಕಲ್ ತುಂಬಾ ಚಿಕ್ಕದು. ಅಕಸ್ಮಾತ್ ಯಾರಾದ್ರೂ ನಿನ್ ಕೆಲಸ ಯಾವಾಗಲೂ ಇದ್ದಿದ್ದೆ ಅದನ್ನ ಸೈಡ್ಗೆ ಇಟ್ಬಿಟ್ಟು ನಮ್ಮ ಹತ್ರ ಮಾತಾಡೋ ಅಂದ್ರೆ ಅವ್ರನ್ನ ಅವಾಯ್ಡೇ ಮಾಡ್ಬಿಡ್ತೀನಿ. ಯಾಕಂದ್ರೆ ನನಗೆಷ್ಟು ಮರ್ಯಾದೆ ಕೊಡ್ತಾರೋ ನನ್ನ ಕೆಲಸಕ್ಕೂ ಅಷ್ಟೇ ಮರ್ಯಾದೆ ಕೊಡಬೇಕು. ಹಾಗಂತ ಫುಲ್ ಬಿಸಿ ಆಗ್ಬಿಡಲ್ಲ. ಮೆಸೇಜ್ ಅಲ್ಲಂತೂ ಇದ್ದೇ ಇರ್ತೀನಿ. ಯಾರಾದ್ರೂ ಎಮರ್ಜೆನ್ಸಿ ಇದ್ದು ಏನಾದರೂ ಮೆಸೇಜ್ ಮಾಡಿದ್ರೆ ತಕ್ಷಣ ರಿಪ್ಲೈ ಮಾಡ್ತೀನಿ. ಮತ್ತೆ ಮೆಸೇಜ್ಗೆಲ್ಲ ರಿಪ್ಲೈ ಮಾಡ್ಬಿಟ್ಟೆ ನೈಟ್ ನಿದ್ದೆ ಮಾಡೋದು ನಾನು, ಇಲ್ಲಾಂದ್ರೆ ನನಗೆ ನಿದ್ದೆ ಬರಲ್ಲ. ಜೊತೆಗೆ ಫ್ರೀಯಾಗಿ ಕುತ್ಕೊಂಡು ಫೋನ್ ಕಾಲಲ್ಲಿ ಮಾತಾಡಬೇಕು ಅಂದ್ರೆ ನನಗಾಗಲ್ಲ. ಏನಾದ್ರೂ ಕೆಲಸ ಮಾಡ್ಕೊಂಡೇ ಮಾತಾಡಬೇಕು. ಹಿಂಗೆ ಕೆಲಸ ಮಾಡ್ಕೊಂಡು ಮಾತಾಡ್ತಾ ಇದ್ದೆ, ಆಚೆ ಪಟ್ ಅಂತ ಸೌಂಡ್ ಬಂತು. ಏನಪ್ಪಾ ಅಂತ ಬಂದು ನೋಡಿದ್ರೆ ಬಟ್ಟೆ ಈ ಗತಿ ಆಗಿತ್ತು.
ಬಟ್ಟೆ ಎಲ್ಲ ಒಗ್ದು ಹಾಕಿದ್ಮೇಲೆ ಈ ತರ ಕಿತ್ತೋಗಿ ಬಿದ್ದೋಗಿ ಮತ್ತೆ ಹಿಂಡು ಒಣಗಾಕ್ಬೇಕಂದ್ರೆ ಬರ್ತೈತೆ BP ಅಷ್ಟಿಷ್ಟಲ್ಲ. ಬಟ್ಟೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ಮಳೆ ಬಂದ್ರೆ ಯಾವುದೇ ರೀತಿ ತೊಂದರೆಗಳಿಲ್ಲ ನಮಗೆ. ಬರ್ತೈತೆ ಪಕ್ಕ. ಇವತ್ತು ಮಾತ್ರ ನಾನು ಬಟ್ಟೆ ಒಗೆದಿನ ಮಿಸ್ ಇಲ್ಲ. ಅಪ್ಪಿ ಪೈಪನ್ ಇಲ್ಲೇ ಬಿಡಪ್ಪಿ, ನನಗೆ ನೀರು ಬಿಡಕ್ಬೇಕು. ಸಂದಿಗೊಂದೆಲ್ಲ ಹುಡ್ಕೊ ಬಂದೆ ಒಂದು ಅರ್ಧ ಗಂಟೆ ಫ್ರೆಂಡ್ಸ್ ಈ ಪೈಪ್ಗೋಸ್ಕರ. ಬಿಟ್ಬಿಟ್ಟು ಕೆಳಕಷ್ಟೇ. ಹಂಗೆ ನೀರು ಬಿಟ್ಟರೆ ತುಳಸಿ ಗಿಡ ಕೆಳಕ್ಕೆ ಹೋಗ್ತೈತೆ ಫ್ರೆಂಡ್ಸ್. ಗಲೀಜು ನೀರು ಅದೊಂಥರ ಬೇಜಾರು. ಆಲ್ರೆಡಿ ರಂಗೋಲಿ ಎಲ್ಲ ಹೋಯ್ತು. ಓಹೋ ಎಲ್ಲ ಹೋಯ್ತು. ಈಗ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಪಾತ್ರೆ ತುಂಬ. ಇದು ನಮ್ಮ ಕೊಳಕನ್ಗೆ ನೀರು ಒಯ್ಬೇಕು ಫ್ರೆಂಡ್ಸ್. ಅವ್ನಿಗೆ ಒಲೆಯಲ್ಲಿ ಹಚ್ಚಕ್ಕಾಗಲ್ಲ ಫ್ರೆಂಡ್ಸ್. ಬೆಳಗ್ಗೆ ನೀರು ಕಾಯಿಸೋಷ್ಟರಲ್ಲೇ ಸಾಕಾಗೋಯ್ತು. ಸೌದೆ ಎಲ್ಲ ನೆಂದೋಗ್ಬಿಟ್ಟು ಅದಕ್ಕೆ ಅವ್ನಿಗೊಂದು ಸ್ವಲ್ಪ ಆದರೆ ಸಾಕಲ್ಲ ಅಂದ್ಬಿಟ್ಟು ಇದ್ರಲ್ಲಿ ಕಾಯ್ಸಕ್ಕಿಟ್ಟಿದ್ದೀನಿ. ಇವತ್ತು ಅವ್ನು ನೀರು ಒಯ್ಬೇಕು. ರೆಡಿ ಆಗೋ ಕೊಳಕ ನೀರು ಒಯ್ಕೊಳಕ್ಕೆ. ವರ್ಷಕ್ಕೊಂದ್ಸಲ ಹಬ್ಬ ಬತ್ತೈತಲ್ಲ, ಆಗ್ಲೇ ನಾವು ತಾಣ ಮಾಡೋದು. ಕಾದೈತೆ ಬಾ. ನೀನು ಉಯ್ಕೋ ಫಸ್ಟು, ಆಮೇಲೆ ನಿನ್ಗೇನು ಅನ್ಸಿಲ್ಲ ಅಂದ್ರೆ ಆಮೇಲೆ ನನ್ನ ಮೇಲೆ ಉಯ್ಯಿ. ಪರವಾಗಿಲ್ಲ ನೀನು ಉಯ್ಕೋ. ನೀನು ಫಸ್ಟು ಎಲ್ಲದ್ರಲ್ಲಿ ನಿಂತಾನೆ ಫಸ್ಟು. ನಡಿಲ್ಲ ನೀರು ಮನೆಗೆ. ಟಮು ಕರ್ಕೊಂಡು ನಡಿ. ಇವನ್ನ ಬಿಟ್ಟರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಬರೀ ಟಮು. ಬಾ, ಕಾದೈತೆ ನಿನಗೆ. ಬೆಚ್ಚಗೆ ಮಾಡ್ಕೋ ಸಾಕು, ಬಿಸಿ ಬಿಸಿ ಬೇಡ. ಇಟ್ಕೊಳ್ಕೊ ಓಡ್ತವನೆ. ಅಳಲ್ಲ ಒಟ್ನಲ್ಲಿ. ಮೀಟರ್ ಬೇಕು. ಮೀಟರ್ 2,000 years later. ಏನಪ್ಪ ನಿಂದು? ಇವನ್ನ ನೋಡಕ್ಕೆ ಕರ್ದ ಕೆಲಸ ಮಾಡ್ತಾ ಇದ್ದವಳನ್ನ ಕರೆದು. ಅವ್ನು ಹುಟ್ಟಾಗಿಂದ ನಮ್ಮ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಏನ್ಲಾ ಮನೆಗೆ ಬಂದರೆ ನನಗೆ ಡಿಸ್ಟರ್ಬ್ ಮಾಡ್ತಾನೆ, ಇಲ್ಲಿ ಬಂದರೆ ನಿನಗೆ ಡಿಸ್ಟರ್ಬ್ ಮಾಡ್ತಾನೆ. ಸ್ನಾನ ಮಾಡಿಸಿರೋದು ಅದಕ್ಕೇನೋ ಕೊಳಕ ಬಂದು ಇಲ್ಲಿ ಮಣ್ಣಲ್ಲಿ ಒದ್ದಾಡಕ. ಅಡಿಕೆ ಗಿಡಗಳು ಆಗ್ತಾ ಇದೆ ಫ್ರೆಂಡ್ಸ್. ನನ್ನ ಜೀವನವೇ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಇದೆಲ್ಲ ನೀನು ಯಾಕಿರತ್ತಾನೆ ಹಿಂದೆ ಇರವಲ್ಲ. ಮಲ್ಗವ್ ನೀರಪ್ಪಿ ಅವ್ನ ಪಾಡ್ಗವನು. ನೋಡಿ ಹೆಂಗ್ ಬಿಲ್ಡಪ್ ಕೊಡ್ತಾವನು ಒಳ್ಳೆ ಮಗುತ್ತಾರ. ಇಲ್ಲೇ ಇರ್ಸ್ಕೊಪ್ಪಿ, ನನಗೆ ಕೆಲಸ ಐತೆ, ಡಿಸ್ಟರ್ಬ್ ಮಾಡ್ತಾನೆ ಬಂದರೆ ಮನೆಗೆ. ಮಣ್ಣು ತಿಂತ ಇದ್ದಂಗೆ ನೋಡ್ಕೊ, ಮಣ್ಣು ತಿನ್ನಕ್ಕೆ ರೂಢಿ ಆಗವನೆ. ಫ್ರೆಂಡ್ಸ್ ಕೆಲವರು ಒಂದು ಸಣ್ಣವನೇ ಊಟ ಕೊಡ್ರಿ ಅಂತೀರಾ. ಪ್ಲೇಟಲ್ಲಿ ಮಿಗಿಸ್ತಾ ಇರ್ತಾನೆ, ವೇಸ್ಟ್ ಮಾಡ್ತಾ ಇರ್ತಾನೆ. ಅಷ್ಟು ಊಟ ಕೊಡೋದು ಅವನಿಗೆ. ತಿನ್ನಲ್ಲ ಸರಿಯಾಗಿ. ಇವಾಗ ಮರಿ ಎಷ್ಟು ಬೇಕೋ ಅಷ್ಟೇ. ಅದು ಹಾಲು ಕುಡಿಯೋ ಮರಿ ಅಲ್ಲ ಫ್ರೆಂಡ್ಸ್. ಇನ್ನೂ ಅದು ತಾಯಿ ಹಾಲೇನೆ ಮೈ ಹಿಡಿಯೋದು. ಮಾಮೂಲಿ ನಾವು ಹಸು ಹಾಲು ಹಾಕಂಗಿಲ್ಲ, ಪ್ಯಾಕೆಟ್ ಹಾಲು ಮರಿಗಳಿಗೆ. ಅದು ಹೆಲ್ತ್ ಪ್ರಾಬ್ಲಮ್ ಆಗ್ತೈತೆ. ಅನ್ನ ಮೊಸರು ಅಷ್ಟೇ. ಚಿಕನ್ ಸೂಪ್ ಕೊಡ್ತಾಯಿದ್ದೀನಿ. ಅದಕ್ಕೆ ಅವನಿಗೆ ಸರಿ ಹೋಗ್ತಾಯಿಲ್ಲ. ಇನ್ನೊಂದು 3 ತಿಂಗಳು ಸರಿ ಹೋಗ್ತೈತೆ. ಮರಿಲಿ ಎಲ್ಲ ಹಿಂಗೆ ಇರ್ತೈತೆ. ತಾಯಿ ಹತ್ರ ಇದೆ ದಪ್ಪ ಗುಂಡಿಗಿರ್ತೈತೆ. ಈಗ ನಾವು ಸಪ್ರೇಟ್ ಎತ್ಕೊಬಂದರೆ ಹಿಂಗೆ ಇರುತ್ತೆ ಫ್ರೆಂಡ್ಸ್. ದಪ್ಪ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ್ರಿ. 3 ತಿಂಗಳು ಹೋಗ್ಲಾ. ಬಂದ ಮಧ್ಯಾಹ್ನ 1 ಟೈಮ್ ಕೊಡ್ತೀನಿ ಫ್ರೆಂಡ್ಸ್. 3 ಟೈಮ್ ತಿಂತಾನೆ ಅಷ್ಟೇ. ಇದು ಮೊನ್ನೆ ಚಿಕನ್ ಸೂಪ್ ಕೊಟ್ಟೆ, ಹೊಟ್ಟೆ ತುಂಬ ತಿಂದ. ಮಾರನೇ ದಿನ ಮೊಸರನ್ನ ತಿಂತಾಯಿಲ್ಲ. ಆಮೇಲೆ ಗೊತ್ತಾಯಿತು ಅಡಿಕ್ಟ್ ಆಗ್ತಾವನೆ ನಾನ್ ವೆಜ್ಗೆ ಅಂದ್ಬಿಟ್ಟು. ಕಾಲು ನೋಡ್ರಿ ಹೆಂಗೆ ತೋರಿಸ್ತಾನೆ. ಮಾಡ್ಕೊಬಿಡೋದು. ಈ ಥರ ಅಮಾಯಕನ ಥರ ಕಾಲು ತೋರಿಸ್ಕೊಂಡು ಕುತ್ಕೊಳ್ಳೋದು. ಆಯಿಲ್ಮೆಂಟ್ ಎಲ್ಲ ಹಾಕಿದ್ದೀವಿ, ಸರಿ ಹೋಗ್ತೈತೆ. ಇವಾಗ ಊಟ ಕೊಟ್ಟರೆ ತಿನ್ಬಿಟ್ಟು ಮನಿಕೊಬಿಡ್ತಾನೆ. ಇಲ್ಲಿ ಫ್ರೆಂಡ್ಸ್ ಹೀರೋ ದೃಷ್ಟಿಯಾಗಿ ಬರ್ದಂಥ ಕಾಟಿಗೆ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ದೇವ್ರ ಒಳ್ಳೆ ಬುದ್ಧಿ ಕೊಡ್ಲಿ ಅಂದ್ಬಿಟ್ಟು. ಬೆಳ್ಳಿಗೆ ಇವತ್ತೊಂದಿನ ಪಳಪಳ ಅಂತ ಹೊಳಿತಾನೆ. ನಾಳೆಯಿಂದ ಅಷ್ಟೇ. ಇವಾಗ ಬಿಟ್ಟರೆ ಸಾಕು, ಓಡ್ತಾನೆ ಮಣ್ಣಲ್ಲಿ ಒದ್ದಾಡಕ್ಕೆ. ಬರಟಮ್ಮ ಬಟ್ಟಿಕ್ತೀನಿ. ಇವ್ನ ಎತ್ಕೊಂಡ್ರೆ ಅವ್ನು ಮುನ್ಸ್ಕೋತಾನೆ. ಬರಟಮ್ಮ ಆಯ್ತು ಬಾ. ಮುನ್ಸ್ ಬೇರೆ ಬರ್ತೈತಿ ಇವನಿಗೆ. ಕಾಟ್ಕೆ ಇಕ್ತೀನಿ, ಇರೋ ನಿಮಿಷ. ವಾವ್, ಇಷ್ಟೊಂದು ತಿಂಡಿಗಳು. ಟಾಮಗುನು ಗುಂಡನ್ಗೆ ಹಾಲು ಅಲ್ಲ ಮೊಸರು, ನನಗೆ ಹಾಲು, ಬಿಸ್ಕೆಟು. ಇಲ್ಲೇ ನೋಡ್ತಾವನಲ್ಲ ಕದೀಮನ್ಗೆ ಕುರ್ಕುರೇನು. ಬಟ್ಟೆ ಸೊಪ್ಪು ಯಾಕೆ ಇವುಗಳ ಮಧ್ಯ ತಿನ್ನಕ್ಕ? ಪಾತ್ರೆ ತೊಳೆ ಸೊಪ್ಪುನು ಅಂದರೆ ಇವೆಲ್ಲ ತಿನ್ಬಿಟ್ಟು ಬಟ್ಟೆ ಸೊಪ್ಪಲ್ಲಿ ಪಾತ್ರೆ ಸೊಪ್ಪಲ್ಲಿ ಬಾಯಿ ತೊಳ್ಕೊಳ್ಳಿ ಅಂತ ಇರಬೇಕು. ಓಕೆ ಫ್ರೆಂಡ್ಸ್, ಈಗ ಸಂಜೆ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ ನೆನ್ನೆ ತಂದಿರೋ ಮೊಟ್ಟೆ ಕಡಲೆ ಹಿಟ್ಟು ಮೊಟ್ಟೆ ಬೋಂಡ ಮಾಡಿ ತಿಂದು ಜಮಾನುಗಳೇ ಕಳೆದೋಯ್ತು ಫ್ರೆಂಡ್ಸ್. ವರ್ಷಕ್ಕೆ 1 ಸಲ 2 ಸಲ ಅಷ್ಟೇ ನಾನು ಮೊಟ್ಟೆ ಬೋಂಡ ಅವೆಲ್ಲ ಮಾಡೋದು. ಅದಕ್ಕೋಸ್ಕರ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು. ಮತ್ತು ಯಾವಾಗಲೂ ಮುದ್ದೆ ಸಾರು ಇದೇ ಆಯ್ತಲ್ಲ, ಇತ್ತೀಚೆಗೆ ಚಟ್ನಿ ಮಾಡ್ಕೊಂಡು ತಿಂದು ತುಂಬ ದಿನ ಆಯಿತು. ಅದಕ್ಕೆ ಇದು ಸ್ನ್ಯಾಕ್ಸ್ಗೆ ಊಟಕ್ಕೆ 2ಕ್ಕೂ ಮ್ಯಾನೇಜ್ ಆಗಿಬಿಡ್ಬೇಕು. ಅದಕ್ಕೆ ಮೊಟ್ಟೆ ಬೋಂಡ ಮಾಡಿಬಿಟ್ಟು ಪುದೀನ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಜೀರಿಗೆ ಮೆಣಸಲ್ಲಿ ಹಾಕ್ಬಿಟ್ಟು ಚಟ್ನಿ ಮಾಡಿಬಿಟ್ಟು ಮುದ್ದೆ ಮಾಡಿಬಿಡ್ತೀನಿ.
ಅದೇ ಸಕ್ಕದಾಗಿರ್ತೈತೆ. 5 ಮೊಟ್ಟೆ ತಂದೈತೆ. ಇದರಲ್ಲಿ ಒಂದು 4 ಬೋಂಡ ಮಾಡ್ಕೊಳ್ತೀನಿ, ಒಂದು ಟೊಮೊಟೊ ಕೊಟ್ಬಿಡ್ತೀನಿ. ಇದಕ್ಕೆ ಕಡಲೆ ಹಿಟ್ಟು, ರಬ್ಬರ್ಗಳು ಇಲ್ಲಿ ಫ್ರಿಜ್ ಡೋರ್ಗೆ ಹಾಕಿಕೊಡ್ತೀನಿ ಫ್ರೆಂಡ್ಸ್. ಈ ಥರ ಯಾವ್ದಾರ ಪ್ಯಾಕೆಟ್ಗಳು ಖಾಲಿ ಆಯಿತು, ಅರ್ಧ ಖಾಲಿ ಆಯಿತು ಅಂದರೆ ಹಿಂಗೆ ಪ್ಯಾಕ್ ಮಾಡಿ ಇಟ್ಕೊಬೋದು, ಈಸಿಯಾಗಿ ಸಿಗಲಿ ರಬ್ಬರ್ ಅಂದ್ಬಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೊತ್ತಲ್ಲಿ ಹೆಸರು ಹೇಳ್ಬಾರ್ದು, ಒತ್ತು ಮುಳುಗ್ಕೊ ಟೈಮಲ್ಲಿ ಹೇಳ್ಬಿಟ್ಟೆ. ಖಾರದ ಪುಡಿ, ಓಂ ಕಾಳು ಹಾಕ್ಕೋಬೇಕು ಫ್ರೆಂಡ್ಸ್, ಚೆನ್ನಾಗಿರ್ತಿದೆ. ಶಿವ ಎಲ್ಲ ಮೇಯ್ಕೊಬಿಡ್ತು. ಸೋಂಪು ಓಂ ಕಾಳು ಮನೇಲಿ ನೋಡಿದ್ರೆ ಬಿಡ್ತಾ ಇಲ್ಲ. ಮತ್ತೆ ಕಡಲೆ ಬೀಜ, ಇವು 3 ಫೇವ್ರೇಟ್ ಆಗ್ಬಿಟ್ಟೈತೆ. ತಿನ್ಕೊಳ್ಳಿ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ. ಬೆಳಗ್ಗೆದನ್ನ ಮತ್ತೆ ನೆನ್ನೆದು ಮುದ್ದೆ ಇತ್ತು ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದೆ. ಅವೆರಡನ್ನೂ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ. ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್, ಮುದ್ದೆನಾದ್ರೂ ಮಿಕ್ಕಿದ್ರೆ ಅಕಸ್ಮಾತು ಈ ಥರ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ಮಾರನೇ ದಿನ ಮುದ್ದಾಕ್ಬಿಟ್ಟು ಮಾಡ್ಕೊಳ್ಳೋದು. ರಾಗಿ ಬೆಳಿಬೇಕು ಅಂದ್ರೆ ಇಷ್ಟು ಕಷ್ಟ ಅಲ್ಲ. ಈಗ ಇದಕ್ಕೆ ಕಡಲೆ ಹಿಟ್ಟು, ರುಚಿಗೆ ಖಾರದ ಪುಡಿ ಅಷ್ಟನ್ನು ಹಾಕೋಣ ಫ್ರೆಂಡ್ಸ್, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಯಾರು ಟ್ರೈ ಮಾಡಿದ್ರೆ ಓಂ ಕಾಳು ಹಾಕ್ಕೊಳ್ರಿ ಫ್ರೆಂಡ್ಸ್, ಯಾಕಂದರೆ ಮೊಟ್ಟೆ ಬೋಂಡ ಗ್ಯಾಸ್ಟ್ರಿಕ್ ತಿನ್ಬಿಟ್ರೆ ಅದು ತುಂಬ ಜನಕ್ಕೆ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಇಷ್ಟನ್ನು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ರ ಮೊಟ್ಟೆಗಾಗಿ ಈ ಹಿಟ್ಟು ಹಿಂಗೆ ಮಿಕ್ಕೋತು ಅಂದರೆ ಇದರಲ್ಲಿ ಆಲೂಗಡ್ಡೆ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಪೀಸ್ ಮಾಡಿ ಹಾಕ್ಬಿಟ್ರೆ ಆಲೂಗಡ್ಡೆ ಬೋಂಡಾಗಿ ಹೋಗ್ತೈತೆ. ಮತ್ತು ಬಜ್ಜಿ ಮೆಣಸಿನ್ಕಾಯಿ ಕಲಿಸ್ಬಿಟ್ಟು ಹಾಕ್ಬಿಟ್ರೆ ಬಜ್ಜಿ ಮೆಣಸಿನ್ಕಾಯಿ ಬೋಂಡಾಗಿ ಹೋಗ್ತೈತೆ. 2 ಐತೆ ನಮ್ಮ ಮನೇಲಿ, 3 ಐತೆ. ಮೊಟ್ಟೆ, ಬಜ್ಜಿ ಮೆಣಸಿನ್ಕಾಯಿ, ಆಲೂಗಡ್ಡೆ ಎಲ್ಲ ಮಾಡ್ಬೋದು ಇವತ್ತು. ಮೊಟ್ಟೆ ಬೋಂಡಕ್ಕೆ ಮಾತ್ರ ಒಂದು ಸ್ವಲ್ಪ ಗಟ್ಟಿಗೆ ಇರ್ಬೇಕು ಫ್ರೆಂಡ್ಸ್ ಹಿಟ್ಟು, ಯಾಕಂದ್ರೆ ಮೊಟ್ಟೆ ಸಾಫ್ಟ್ ಅಲ್ಲ, ಜಾರ್ಕೋತೈತಲ್ಲ, ಅದಕ್ಕೋಸ್ಕರ. ಇನ್ನೂ ತೆಳ್ಳೆ ಕಲಿಸ್ಬಿಟ್ರೆ ಫುಲ್ಲು ಹಿಂಗೆ ಮುಳುಗ್ಸಿ ಎತ್ತಿದ್ರೆ ಬರೀ ಮೊಟ್ಟೆನೇ ಬರ್ತೈತೆ ಕೈಗೆ, ಹಿಟ್ಟು ಅಂಟ್ಕೊಂಡಿರಲ್ಲ. ಅದಕ್ಕೆ ಈ ಮಟ್ಟಿಗೆ ಫ್ರೆಂಡ್ಸ್, ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಇದನ್ನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಈಗ ಪುದೀನ ಚಟ್ನಿಗೆ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಫಾಸ್ಟ್ ಆಗೋಯ್ತು. ಒಂದು ಕಡೆ ಹಿಟ್ಟು ಕಲ್ಸಿಟ್ಟಿದ್ದೀನಿ, ಒಂದು ಕಡೆ ಮೊಟ್ಟೆ ಬೇಯಿಸಿದೆ, ಒಂದು ಕಡೆ ಮುದ್ದೆ ಇಟ್ಟಿದ್ದೀನಿ. ಈಗ ಚಟ್ನಿಗೆ ರೆಡಿ ಮಾಡ್ಕೋತೀನಿ. ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಮೊಟ್ಟೆ ಬೆಂದೋಗ್ತಿದೆ. ಅದನ್ನ ಸೈಡಿಗೆ ತಣ್ಣೀರಿಗೆ ಹಾಕ್ಬಿಟ್ಟು ಚಟ್ನಿನೂ ರುಬ್ಕೊಬಿಡ್ತೀನಿ. ಆಮೇಲೆ ಮೊಟ್ಟೆ ಬೋಂಡ ಮಾಡ್ಬಿಡ್ತೀನಿ, ಒಂದು ಕಡೆ ಮುದ್ದೆ ಕಟ್ಬಿಡ್ತೀನಿ. ನನಗೆ ಆಶ್ಚರ್ಯ ಆಯ್ತು. ಮೊಟ್ಟೆ ಚೆನ್ನಾಗಿ ಬೆಂದೈತೆ ಫ್ರೆಂಡ್ಸ್. ನೀರಲ್ಲಿ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ದೀನಿ. ಇದನ್ನ ಎತ್ತಿ ಶಿವಾಗ ಕೊಟ್ಬಿಟ್ಟು ಬಿಡಿಸ್ತಾ ಇರಪ್ಪ ಅಂದ್ಬಿಟ್ಟು ಮುದ್ದೆ ಕಟ್ಕೊಬಿಡ್ತೀನಿ. ಹಾಗೆ ಚಟ್ನಿ ಮಾಡಿಕೊಂಡು ಲಾಸ್ಟಲ್ಲಿ ಬಿಸಿ ಬಿಸಿ ಬೋಂಡ ಮಾಡಿ ಮುದ್ದೆ ಜೊತೆಗೆ ಹಾಕ್ಕೊಟ್ಬಿಡ್ತೀನಿ. ತಗೊಳ್ಳಿ ಗಂಡಪ್ಪ, ಫ್ರೀಯಾಗಿದ್ದೀರಾ, ಬಿಡಿಸ್ಕೊಡಿ. ಈಗ ಚಟ್ನಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಚಿಕ್ಕ ಸ್ಪೂನಲ್ಲಿ ಫ್ರೆಂಡ್ಸ್, ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು, 4 ಒಣಮೆಣಸಿನ್ಕಾಯಿ, ಒಂದು 10 ಬೆಳ್ಳುಳ್ಳಿ ಸಣ್ಣ ಪೀಸಸ್ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಪುದೀನ ಚಟ್ನಿಗೆ ಫ್ರೆಂಡ್ಸ್ ಈರುಳ್ಳಿ ಕಮ್ಮಿ ಹಾಕ್ಕೋಬೇಕು. ಆಮೇಲೆ ಒಂದು ಚಿಕ್ಕ ಟೊಮೊಟೊ, ಹುಣಸೆಹಣ್ಣು ಹಾಕೋತಿದ್ದೀನಿ ಜೊತೆಗೆ. ಹುಣಸೆಹಣ್ಣು ಈ ಥರ ಒಗ್ಗರಣೆ ಮಾಡ್ಕೊಬಿಟ್ರೆ ಸ್ವಲ್ಪ ಸಾಫ್ಟ್ ಆಗ್ತೈತೆ. ಚಟ್ನಿ ಜೊತೆ ಹಾಕಿ ರುಬ್ಬಿದ್ರೆ ಫುಲ್ಲು ಮಿಕ್ಸ್ ಆಗ್ತೈತಿ, ಇಲ್ಲಾಂದರೆ ಉಂಡೆ ಹುಣಸೆಹಣ್ಣು ಉಳ್ಕೊಬಿಡ್ತೈತೆ. ಹಂಗಾಗಿ ಇಲ್ಲ ನೆನೆಸ್ಬಿಟ್ಟು ಬೇಕಾದ್ರೆ ರುಬ್ಕೋಬೋದು. ಟೊಮೆಟೊ ಸಾಫ್ಟ್ ಆದಮೇಲೆ ಕೊತ್ತಂಬರಿ, ಪುದೀನ ಎರಡನ್ನೂ ಹಾಕೋತಾ ಇದ್ದೀನಿ. ಪುದೀನ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್, ಗ್ರೀನ್ ಕಲರ್ ಬರೋ ತರ ಸಕ್ಕತ್ತಾಗಿರ್ತೈತೆ. ಕೊತ್ತಂಬರಿ ಪುದೀನ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್, ಸಿಂಪಲ್ ಚಟ್ನಿ ರೆಡಿ. ಈಗ ಬಾಣಲಿಗೆ ಎಣ್ಣೆ ಹಾಕೊಂಡು ಮೊಟ್ಟೆ ಬೋಂಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫುಲ್ ಬೋಂಡನು ಮಾಡ್ಕೋಬಹುದು ಫ್ರೆಂಡ್ಸ್, ಮೊಟ್ಟೆ ಫುಲ್ ಹಾಕ್ಬಿಟ್ಟು ಈ ತರ ಅರ್ಧ ಕಟ್ ಮಾಡಿ ಹಾಕೊಂಡ್ರೆ ಟೇಸ್ಟ್ ಜಾಸ್ತಿ ಇರ್ತೈತೆ ಉಂಡೆ ಮೊಟ್ಟೆ ಬೋಂಡಕ್ಕಿಂತ. ಮೊದಲು ಕಟ್ ಮಾಡಿ ಹಿಟ್ಟೊಳಗೆ ಇಟ್ಕೋತಾ ಇದ್ದೀನಿ. ಈಗ ಇದನ್ನ ರೌಂಡ್ ಆಗಿ ಕಲಿಸ್ಬಿಟ್ಟು ನಿಧಾನಕ್ಕೆ ಹಾಕೋಬೇಕು, ಯಾಕಂದ್ರೆ ಅದ್ರೊಳಗಡೆ ಇರ್ತೈತಲ್ಲ ಫ್ರೆಂಡ್ಸ್ ಯೆಲ್ಲೋ ಕಲರು, ಅದೆಲ್ಲ ಆಚೆ ಬಂದ್ಬಿಡ್ತೈತೆ. ಕೆಲವೊಂದ್ಸಲ ಜಾಸ್ತಿ ಹೊತ್ತು ಹಿಟ್ಟಲ್ಲಿ ನೆನ್ಸ್ಬಿಟ್ಬಿಟ್ರೆ ಮೊಟ್ಟೆ ಯೆಲ್ಲೋ ಕಲರ್ದೆಲ್ಲ ಫುಲ್ ಪುಡಿ ಆಗ್ಬಿಡ್ತೈತೆ. ಅದಕ್ಕೆ ಮೊಟ್ಟೆ ಬೋಂಡ ಅದು ಯೆಲ್ಲೋ ಕಲರ್ದು ಮುಳುಗದೆ ಇರೋ ಥರ ನೋಡ್ಕೋಬೇಕು. ಹಾಕೋ ಟೈಮಲ್ಲಿ ಮಾತ್ರ ಹಿಟ್ಟು ಫುಲ್ಲು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬಿಡ್ಬೇಕು. 2 ನಿಮಿಷ ಬಿಟ್ಟು ಮಿಕ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇದೇನಾದರೂ ನಮಗೆ ಮೊಟ್ಟೆ ಒಂದೊಂದ್ಸಲ ಕಾಣಿಸೋ ಥರ ಇರ್ತೈತೆ ಫ್ರೆಂಡ್ಸ್, ಆ ಥರ ಇತ್ತು ಅಂದರೆ ಈ ಥರ 1-2 ನಿಮಿಷ ಅಷ್ಟೇ ಮೊಟ್ಟೆ ಬೋಂಡನ ಬೇಯಿಸ್ಕೊಂಡು ಸೈಡಿಗೆ ತಗೊಂಡು ಮತ್ತೆ ಒಂದ್ಸಲ ಹಿಟ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಯಕ್ಕೆ ಹಾಕ್ಕೋಬೋದು. ಆವಾಗ ಮಂದ ಬರ್ತೈತೆ ಹಿಟ್ಟು, ಕಡಲೆ ಹಿಟ್ಟು. ಈ ಥರ ಮಾಡಿಕೊಂಡ್ರೆ ಅಷ್ಟು ರುಚಿ ಇರಲ್ಲ ಫ್ರೆಂಡ್ಸ್. ಮೊಟ್ಟೆ ಬೋಂಡಕ್ಕೆ ತೆಳ್ಳಗೆ ಇರಬೇಕು ಹಿಟ್ಟು, ಸುತ್ತ ಒಂದು ಲೇಯರ್ ಅಷ್ಟು. ಆದರೂ ಈ ಥರನೂ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಿಂಗೆ ಮಾಡಿದ್ರೆ ಹಿಟ್ಟು ಮಂದ ಬರ್ತೈತಲ್ಲ, ಕೆಲವ್ರಿಗೆ ಜೀರ್ಣ ಆಗಲ್ಲ, ಹೊಟ್ಟೆನೋ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತೆ. ಶಿವ ಅಂತವ್ರಿಗೆ 4 ಬೋಂಡ ಮಾತ್ರ ಈ ಥರ ಡಬಲ್ ಸಲ ಹಿಟ್ಟಲ್ಲಿ ಅದ್ಕೊಂಡು ಬೇಯಿಸ್ಕೊಂಡೆ. ಇನ್ನು 4ನ್ನ ಒಂದೇ ಸಲ ಅದ್ಕೊಂಡು ಬೇಯಿಸ್ಕೊಬಿಟ್ಟೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ. 2 ಸಲ ಹಿಟ್ಟಾಕಿ ನಾವು ಬೇಯಿಸ್ಕೋತಾ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಬೇಯಿಸ್ಕೋಬೇಕು. ಹಿಟ್ಟು ಉಳ್ಕೊಬಿಟ್ರು ಚೆನ್ನಾಗಿರಲ್ಲ. ಈಗ ಇನ್ನೊಂದ್ಸಲ ಹಾಕೋತಾ ಇದ್ದೀನಲ್ಲ, ಇದನ್ನೆಲ್ಲ ಒಂದೇ ಟ್ರಿಪ್ಪು ಲೋ ಫ್ಲೇಮಲ್ಲಿ ಬೇಯಿಸಿ ಎತ್ಕೊಂಡೆ. ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್. ಎಲ್ಲ ಬೋಂಡಕ್ಕಿಂತ ನನಗೆ ಫೇವ್ರೇಟ್ ಅಂದರೆ ಮೊಟ್ಟೆ ಬೋಂಡನೇ. ಇಷ್ಟೇ ಫ್ರೆಂಡ್ಸ್, ಬೋಂಡ ರೆಡಿ. ಯಾವುದೇ ಬೋಂಡ ತಿನ್ನಬೇಕಾದ್ರೂ ಫ್ರೆಂಡ್ಸ್ ಈ ಥರ ರೆಡಿ ಆದಮೇಲೆ ಇದ್ರ ಮೇಲೆ ಸ್ವಲ್ಪ ರುಚಿಗೆ ಈ ಥರ ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು. ಈ ಥರ ಹಾಕ್ಕೊಬಿಟ್ಟು ತಿಂತಾ ಇದ್ರೆ ಖಾರದ ಪುಡಿನ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಈ ಥರ ನಮ್ಗೆ ಎಷ್ಟು ಬೇಕಷ್ಟು ಸಪ್ರೇಟಾಗಿ ಎತ್ತಿಟ್ಕೋಬೇಕು, ಅಂದರೆ ಸಮವಾಗಿ ಫ್ರೆಂಡ್ಸ್. ಫುಲ್ಲು ಪ್ಲೇಟು ಎತ್ಕೊಂಡು ಹೋಗಿ ಕೊಟ್ಟರೆ ನಮ್ಮ ಮನೆಯಲ್ಲಿ ನಿನಗಿದೆಯಾ ಅಂತ ಕೇಳೋ ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಫುಲ್ಲು ಜಮಾಯಿಸ್ತಾ ಇರೋದೆ. ಅದಕ್ಕೆ ಮೊದಲು ನಮಗೆ ಎಷ್ಟು ಬೇಕಷ್ಟು ಎತ್ತಿಟ್ಕೋಬೇಕು. ಜಮಾಯಿಸಿ
ತಿನ್ನಪ್ಪ ಅಂತ. ಒಳ್ಳೆ ಚಟ್ನಿನಾ? ಅಂದ್ರೆ ಇಷ್ಟು ದಿನ ಕೆಟ್ಟ ಚಟ್ನಿ ಮಾಡ್ತಿದ್ನ. ಸರಿ. ಇದು ಮೊಟ್ಟೆ ಜೊತೆ ಈರುಳ್ಳಿ ಇಟ್ಕೊಂಡು ಅವಾಗ ಗ್ಯಾಸ್ಟ್ರಿಕ್ ಆಗಲ್ಲ. ಈರುಳ್ಳಿ ಪೀಸು ತಿನ್ನು, ಗ್ಯಾಸ್ಟ್ರಿಕ್ ಆಗಿಬಿಡ್ತೈತೆ ಫ್ರೆಂಡ್ಸ್ ಮೊಟ್ಟೆ ತಿಂದರೆ. ಅವಾಗ ಈರುಳ್ಳಿ ಪೀಸ್ ತಿನ್ನಬೇಕು. ಟಾಮ್ಸಿ ಎದೊಳಪ್ಪ, ನೀನು ಊಟ ಮಾಡು. ಎಲ್ಲರೂ ಬೆವ್ರು ಸುರಿಸಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನಾನು ರಕ್ತ ಸುರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸೆಕೆ ಫ್ರೆಂಡ್ಸ್. ಮನೆಯಲ್ಲಿ ಜಾಸ್ತಿ ಹೊತ್ತು ಒಲೆ ಮುಂದೆ ಇದ್ದರೆ ಇದೇ ಗತಿ. ಮೊಟ್ಟೆ ಬೋಂಡ ತಿನ್ನಬೇಕಾದ್ರೆ ಈರುಳ್ಳಿ ಇಟ್ಕೊಂಡು ತಿನ್ನು ನೋಡ್ರಿ ಫ್ರೆಂಡ್ಸ್, ಈ ಥರ. ಅದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರ್ತಿದೆ ಫ್ರೆಂಡ್ಸ್. ಇದು ಮಾತ್ರ ಒಂದು ಗ್ಯಾಸ್ಟ್ರಿಕ್ ಆಗಲ್ಲ, ಇನ್ನೊಂದು ಟೇಸ್ಟೇ ಎಕ್ಸ್ಟ್ರಾ. ಈ ಥರ ಟ್ರೈ ಮಾಡಿರಿ ಫ್ರೆಂಡ್ಸ್ ಮೊಟ್ಟೆ ಬೋಂಡ ಮಾಡಿದಾಗ. ಮತ್ತು ಬಜ್ಜಿ ಬೋಂಡ, ಆಲೂಗಡ್ಡೆ ಬೋಂಡಕ್ಕೂ ಈರುಳ್ಳಿ ಹಾಕ್ಕೊಂಡು ತಿನ್ನಿರಿ, ಹಸಿ ಈರುಳ್ಳಿ ಅದ್ರ ಜೊತೆಗೆ. ಸೂಪರ್ ಟೇಸ್ಟು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ನಂಜುಂಡ ಪ್ರಕಾಶ್ ಅಣ್ಣ 27 ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಮೋನಿಶಾ 10ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ವಿಶಾಪ್ ಬರ್ತಡೇ. ತೇಜಸ್ ಸಂಡೇ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.